ನಮಸ್ಕಾರ. ಕೊನೆಯ ಕ್ಲಾಸ್ನಲ್ಲಿ ಬಾಲಗೋಪಾಲರನ್ನು ಕುಣಿಸುವ ಪದ್ಯಗಳನ್ನು ಮಾಡ್ತಾ ಇದ್ವಿ. ಹರೇ ರಮಣ ಗೋವಿಂದ ಅನ್ನುವಲ್ಲಿಂದ ಬಾಲಗೋಪಾಲ ವೇಷಗಳು ರಂಗಕ್ಕೆ ಪ್ರವೇಶ ಪಡಿತಾವೆ. ಅಲ್ಲಿವರೆಗೆ ಕೋಡಂಗಿಯ ನೃತ್ಯ ಆಗ್ತಿರ್ತದೆ. ಬಾಲಗೋಪಾಲರ ಒಂದಷ್ಟು ಪದ್ಯಗಳನ್ನು ಮಾಡಿದ್ವಿ ನಾವು. ಕೇಶವ ಮಾಧವ ಮಧುಸೂದನ ಅಂತ ಹೇಳ್ತಾ ಕೊನೆಗೆ ಅಂಗನ ಮಣಿ ಪೋಗಿ ಕರೆತಾರಲೆ ಮಹಾಲಿಂಗ ನಡೆಗೆ ಪೋಗಿ ಬರ ಹೇಳಿಲೆ ಅನ್ನುವರೆಗೆ ನಿಲ್ಲಿಸಿದ್ವಿ. ಅದನ್ನು ಹಿಂದೋಳ ರಾಗ ಮತ್ತು ಏಕತಾಳದಲ್ಲಿ ಹಾಡಿದ್ವಿ, ಚತುರಶ್ರ ಏಕತಾಳದಲ್ಲಿ ಹಾಡಿದ್ವಿ. ಅದು ಈಗ ಮುಂದಿನ ತಾಳಕ್ಕೆ ಶಿಫ್ಟ್ ಆಗ್ತಿದೆ. ಅದು ತಿತ್ತಿತ್ತೆ ತಾಳದ ಅಭ್ಯಾಸ ಎಲ್ಲೂ ಆಗಿದೆ. ನಾನೀಗೇನು ಮಾಡ್ತೇನೆ, ಏಕತಾಳದ ಕೊನೆಯ ಸೊಲ್ಲೇನಿದೆ, ಪ್ಯಾರ ಏನಿದೆ, ಅದನ್ನು ಹಾಡಿ ಅಲ್ಲಿಂದ ತಿತ್ತಿತ್ತೆಗೆ ಶಿಫ್ಟ್ ಮಾಡ್ಕೊಳ್ತೇನೆ. ಅಂಗನ ಮಣಿ ಪೋಗಿ ಕರೆ ತಾರೆಲೆ ಆ ಆ ಗದಿಗಿಣತು ದಿಂ ಕಿಟ ಕಿಟ ತಕ ತರಿ ಕಿಟ ಕಿಟ ತಕ ದಿಂ ಕಿಟ ಕಿಟ ತಕ ತರಿ ಕಿಟ 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 ತಕ ತರಿ ಕಿಟ ಕಿಟ ತಕ ತರಿ ಕಿಟ ದದ್ದಿಂದ ತಾದಿಂದ ತಾಂ ಅಂಗನ ಮಣಿ ಪೋಗಿ ಕರೆ ತಾರೆಲೆ ಮಹಾಲಿಂಗ ನೆಡೆಗೆ ಪೋಗಿ ಬಾರ ಹೇಳಲೆ ಮಹಾಲಿಂಗ ನೆಡೆಗೆ ಪೋಗಿ ಬಾರ ಹೇಳಲೆ ದದಿಗಿಣತು ಅನವರತವು ಪಾಲಿಸ ನಾನು ಅನವರತವು ಪಾಲಿಸ ನಾನು ದೇವ ಚೇನು ಮಾಯಾತ್ಮಕ ಸರ್ವೋತ್ತಮನೆ ನೀನು ದೇವ ಚೇನು ಮಾಯಾತ್ಮಕ ಸರ್ವೋತ್ತಮನೆ ನೀನು. ಇಲ್ಲಿಂದ ಮುಂದಕ್ಕೆ ತಿತ್ತಿತ್ತೈ ತಾಳಗಳ ಬಾಯಿ ತಾಳವನ್ನು ಹೇಳ್ತಾ ಪಾತ್ರಧಾರಿಗಳನ್ನು ಕುಣಿಸ್ತಾ ಹೋಗ್ತೇವೆ ನಾವು. ಬಾಯಿ ತಾಳಗಳು ಹೀಗಿದ್ದಾವೆ. ದೇವ ಚಿನು ಮಾಯಾತ್ಮಕ ಸರ್ವೋತ್ತಮನೆ ನೀನು ಧೀಂ ತಗಿಡ ದಿನ್ನತ್ತೈ ತೊಂ ತಗಿಡ ದಿನ್ನತ್ತೈ ತಗ ದಿಮಿ ತಗಿಡ ದಿನ್ನತ್ತೈ ತಗ ದಿಮಿ ತಗಿಡ ದಿನ್ನತ್ತೈ ದಿಮಿ ತಗಿಡ ದಿನ್ನತ್ತೈ ತಗ ತಗಿಡ ದಿನ್ನತ್ತೈ ದಿಮಿ ತಗಿಡ ದಿನ್ನತ್ತೈ ತಗ ತಗಿಡ ದಿನ್ನತ್ತೈ ತೊಂ ತನ ದಿನ್ನತ್ತೈ ಧೀಂ ತನ ದಿನ್ನತ್ತೈ ತೊಂ ತನ ದಿನ್ನತ್ತೈ ಧೀಂ ತನ ದಿನ್ನತ್ತೈ ದಿನ್ನತ್ತೈ ದಿನ ಇಲ್ಲಿ ಗಮನಿಸಿರ್ಬೋದು ನೀವು. ತಿತ್ತಿತ್ತೈಯಲ್ಲಿ ಬಾಯಿ ತಾಳಗಳನ್ನು ಹೇಳ್ತಾ ನಿಧಾನಕ್ಕೆ ಏಕತಾಳಕ್ಕೆ ಶಿಫ್ಟ್ ಆಗ್ತದೆ. ತೊಂ ತನ ದಿನ್ನತ್ತೈ ಧೀಂ ತನ ದಿನ್ನತ್ತೈ ತೊಂ ತನ ದಿನ್ನತ್ತೈ ಧೀಂ ತನ ದಿನ್ನತ್ತೈ ದಿನ್ನತ್ತೈ ದಿನತಾ ದಿನತೈ ದಿನತಾ ತೈ ದಿನತಾ ದಿನತೈ ತತ್ತ ಕಿಡದಗದರೆ ದದಿಗಿಣತು ಹೀಗೆ ಮುಕ್ತಾಯ ಆಗುತ್ತೆ. ಇಲ್ಲಿ ಆ ತಿತ್ತಿತೆಯ ಕುಣಿಸುವ ಬಾಯ್ತಾಳಗಳು ಅಂತ ಏನು ಹೇಳಿದೆ, ಅದು ಇಷ್ಟೇ ಆವರ್ತಗಳಂತ ಲೆಕ್ಕಾಚಾರ ಇಲ್ಲ. ಸಾಮಾನ್ಯವಾಗಿ 4 ಲೆಕ್ಕಾಚಾರದಲ್ಲಿ ಹಾಡುವುದು ರೂಢಿ. ಹಾಗಂತ 4 ಆಗಬೇಕು ಅಂತೇನಿಲ್ಲ. ಕುಣಿಯುವ ಉತ್ಸಾಹ ಅಥವಾ ಕುಣಿಸುವ ಉತ್ಸಾಹ ಇದ್ರೆ 8 ಆಗ್ಬೋದು, 16 ಆಗ್ಬೋದು. ಬೇರೆ ಬೇರೆ ಬಾಯ್ತಾಳಗಳು ಬಂದರೆ ಕೇಳುಗನಿಗೆ ಶ್ರವಣ ಸುಖ ಸಿಗ್ತದೆ. ಈಗ ಇಲ್ಲಿ ಮುಕ್ತಾಯ ಆಯಿತು. ಮುಕ್ತಾಯ ಆದ ತಕ್ಷಣವೇ ತ್ವರಿತಾಷ್ಟದ ಪದ್ಯ ಶುರುವಾಗುತ್ತೆ.
ಅದು ಹೀಗೆ ಸ್ವಲ್ಪ ಹಿಂದಿಂದ ತಗೊಳ್ತೀನಿ. ತೈ ದಿನ ತಾ ದಿನ ತೈ ದಿನ ತಾ ದಿನ ತೈ ದಿನ ತಾ ದಿನ ತೈ ತತ್ತ ಗಿಡದಗದ್ರೆ ಗಿಡ ಗಿಡದಗದ್ರೆ ಗಿಡ ಗಿಡದಗದ್ರೆ ಗಿಡ ಗಿಡದಗದ್ರೆ ಗಿಡದ ತಿಂದ ತಾದಿಂದ ತಾಂ ಗಿರಿಜ ಶ್ರೀ ಮಹಾಲಕ್ಷ್ಮಿ ಪ್ರಾಣೇಶ ನಿನ್ನ. ಗಮನಿಸಿರಬಹುದು, ಇದು ಏರು ಸ್ಥಿತಿಯಲ್ಲಿ ಶುರುವಾಗುತ್ತೆ, ಏರು ಸ್ಥಾಯಿಯಲ್ಲಿ. ಗಿರಿಜ ಶ್ರೀ ಮಹಾಲಕ್ಷ್ಮಿ ಪ್ರಾಣೇಶ ನಿನ್ನ ಚರಣವ ನಂಬಿದೆ ಪಾಲಿಸುಲೇಸ, ಚರಣವ ನಂಬಿದೆ ನಾ ಪಾಲಿಸುಲೇತ. ಕದದಿದ್ದ ದೋಂ ತದಿಗಿಣತೋ ಅಂತ ಮುಕ್ತಾಯ ಆಗತ್ತೆ. ಈ ಮುಕ್ತಾಯ ಆದ ತತ್ಕ್ಷಣವೇ ಒಂದು ಏರು ಪದ್ಯ ಆರಂಭ ಆಗುತ್ತೆ. ಏರು ಪದ್ಯಗಳು ಅಂತಂದ್ರೆ ನೀವು ಈಗಾಗಲೇ ಗಮನಿಸಿರಬಹುದು, ಹರೇ ರಮಣ ಗೋವಿಂದ ಅನ್ನೋದನ್ನು ಏರು ಸ್ಥಾಯಿಯಲ್ಲಿ ಹಾಡಿದ್ವಿ ನಾವು. ಸಾಮಾನ್ಯವಾಗಿ ನಮ್ಮ ಮಂದ್ರ ಸ್ವರದ, ಈಗ ನಾನು ಇಟ್ಕೊಂಡಿರೋದು ಎಫ್ ಶ್ರುತಿ, ಅದರ ತಾರದ ನಂತರದ ಪಂಚಮ ಅಂದ್ರೆ ಸರೆಗಮ ಪದ ನಿ ಸ ಆಗಿ ಸರೆಗಮ ಪ. ಆ ಪ ಅಥವಾ ಮದಲ್ಲಿ ಅಂದ್ರೆ ಒಂದು ನಮ್ಮ ಈಗ ಯಾವ ಆಧಾರ ಶ್ರುತಿ ಇದೆ ಅದರ ತಾರಸ್ಥಾಯಿಯೇ ಮತ್ತೆ ಅದರ ಅರ್ಧ ಭಾಗಕ್ಕೆ ತಲುಪಿ ಆ ಏರು ಸ್ಥಾಯಿಯಲ್ಲಿ ಹಾಡುವ ಪದ್ಯಗಳಿಗೆ ಏರು ಪದ್ಯಗಳು ಅಂತ ಕರಿತೇವೆ ನಾವು ತೆಂಕುತಿಟ್ಟಿನಲ್ಲಿ. ಹಾಗೆ ಒಂದು ಏರು ಪದ್ಯ ಈಗ ಆರಂಭ ಆಗ್ತದೆ. ಅದರ ನಡೆ, ಅದು ಹೇಳುವ ಶೈಲಿ ಹೀಗಿದೆ. ವರಕೊಡ ಮಗನದಿ ಧೂಮ್ ಧೂಮ್ ತಾಂ ದಿದ್ದಾಂ ದಿಕುತಕ ಧೂಮ್ ಧೂಮ್ ತಾಂ ದಿದ್ದಾಂ ದಿಕುತಕ ಧೂಮ್ ಧೂಮ್ ತಾಂ ದಿದ್ದಾಂ ದಿಕುತಕ ಧೂಮ್ ಧೂಮ್ ತಾಂ ದಿದ್ದಾಂ ಧೂಮ್ ತದಿದ್ದ ಧೂಮ್ ತದಿದ್ದ ಧೂಮ್ ತದಿದ್ದ ಧೂಮ್ ತದಿದ್ದ ಧೂಮ್ ಧೂಮ್ ದಿದ್ದ ಧೂಮ್ ಧೂಮ್ ದಿದ್ದ ಧೂಮ್ ದಿದ್ದ ಧೂಮ್ ದಿದ್ದ ಧೂಮ್ 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 ದಿದ್ದ 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 ಇದೋಂ ಕತಗತಾಂ ಪ್ರಯತ್ತದಿ ವರಕೊಡ ಮಗರದಿ ಸ್ಥಿರವಾಸ ಶ್ರೀ ಶಂಕರ ನಾರಾಯಣ ದೇವ ಜಗದೀಶ, ಶ್ರೀ ಶಂಕರ ನಾರಾಯಣ ದೇವ ಜಗದೀಶ. ಇಲ್ಲಿ ಇಷ್ಟರವರೆಗೆ ಹೇಳಿದಂತ ದೋಮ್ ದಿದ್ದ 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 ಅದನ್ನ ಭಾಗವತರು ಹೇಳಬೇಕಾಗಿಲ್ಲ, ಅದನ್ನ ಮೊದಲವರು ನುಡಿಸ್ತಾರೆ, ಕುಣಿಯವರು ಕುಣಿತಾರೆ. ಈಗ ನಾನೇನ್ ಮಾಡ್ತೇನೆ, ಸೇಮ್ ಫ್ರೇಸ್ ಅನ್ನ ರಿಪೀಟ್ ಮಾಡ್ತೇನೆ. ಕಂಟಿನ್ಯೂ ಮಾಡುವಾಗ ಏನ್ ಮಾಡ್ತೇನೆ ಅಂತಂದ್ರೆ ಭಾಗವತರು ಹೇಳಲೇಬೇಕಾದ ಸೆಟ್ ಆಫ್ ಬಾಯ್ತಾಳ ಇದೆ, ಅದನ್ನ ಹೇಳ್ಕೊಂಡು ಹೋಗ್ತೇನೆ. ಶ್ರೀ ಶಂಕರ ನಾರಾಯಣ ದೇವ ಜಗದೀಶ, ಶ್ರೀ ಶಂಕರ ನಾರಾಯಣ ದೇವ ಜಗದೀಶ. ಧಾಮ್ ಧಾಮ್ ತದಿದ್ದಾದಿ ಕುತಗ ಧಾಮ್ ಧಾಮ್ ತದೈ ಕೆಡದಗ ಧಾಮ್ ಧಾಮ್ ತದಿದ್ದಾದಿ ಕುತಗ ಧಾಮ್ ಧಾಮ್ ತದೈ ಕೆಡದಗ ಧಾಮ್ ಧಾಮ್ ತದಿದ್ದಾದಿ ಕುತಗ ಧಾಮ್ ಧಾಮ್ ತದೈ ಕೆಡದಗ ಧಾಮ್ ಧಾಮ್ ತದೈ ಕೆಡದಗ ಧಾಮ್ ಧಾಮ್ ತದೈ ಕೆಡದಗ ಧಾಮ್ ಧಾಮ್ ತದೈ. ಈ ಪದ್ಯಗಳು ಹೀಗೆ ಈ ಕ್ರಮದಲ್ಲಿ ಮುಗಿದ ತಕ್ಷಣವೇ ಈ ಎಲ್ಲ ಪದ್ಯಗಳು ಗಮನಿಸಿರುವುದು ನೀವು, ನಾನು ತತ್ಕ್ಷಣ ಅನ್ನೋದನ್ನ ಮೆನ್ಷನ್ ಮಾಡ್ತಿದ್ದೇನೆ. ಒಂದು ಸೆಟ್ ಆಫ್ ಪ್ರೇಸ್ ಮುಕ್ತಾಯ ಆದಲ್ಲಿಗೆ ಇನ್ನೊಂದು ಶುರುವಾಗ್ತದೆ, ಇನ್ನೊಂದು ಶುರುವಾಗ್ತದೆ, ಇನ್ನೊಂದು ಶುರುವಾಗ್ತದೆ. ಈ ವರಕ್ರೋಡ ನಗರದಿ ಅನ್ನೋ ಏರು ಪದ್ಯ ಮುಕ್ತಾಯ ಆದಲ್ಲಿಗೆ ಹೀಗೊಂದು ಮುಕ್ತಾಯವನ್ನು ಕೊಡ್ತೇವೆ. ತೋಂಗ ತೋ ತಗತ ದಿನ್ನತೆ ಈ ತರ ಕಿಡ ಕಿಡ ತಗತರಿ ಕಿಡ ಕಾತರಿ ಕಿಡ ಕಿಡ ತಗತರಿ ಕಿಡ ಕತ್ತತ್ತಾಂಬಿದ್ದಾದ ದಿಗಣತೋ ತೋಂ ತೋ ತೋಂ ತದಿಗಿಣ್ಣತೋ. ಈ ಮುಕ್ತಾಯ ತ್ವರಿತ ತ್ರಿವಿಡೆಯಲ್ಲಿದೆ. ಈ ಮುಕ್ತಾಯವನ್ನ ಪಾತ್ರಗಳು ಒಂದು ಸೆಟ್ ಆಫ್ ನಾಟ್ಯವನ್ನು ಮುಗಿಸದಲ್ಲಿಗೆ ರಂಗಕ್ಕೊಂದು ನಮಸ್ಕಾರ ಮಾಡಿ ಇನ್ನೊಂದು ಸೆಟ್ ಆಫ್ ನಾಟ್ಯ ಶುರುವಾಯಿತು ಅಥವಾ ಇನ್ನೊಂದು ಸೆಟ್ ಆಫ್ ಪಾತ್ರಗಳು ಪ್ರವೇಶ ಆಗುವುದಕ್ಕೆ ಆರಂಭ ಆಯಿತು ಅನ್ನೋದಕ್ಕೆ ಸೂಚನೆಯಾಗಿ ಈ ಮುಕ್ತಾಯಗಳನ್ನು ಬಳಸ್ತೇವೆ ನಾವು. ಇದನ್ನ ಇನ್ನೊಮ್ಮೆ ರಿಪೀಟ್ ಮಾಡ್ತೇನೆ. ರಿಪೀಟ್ ಮಾಡುವಾಗ ಏನ್ ಮಾಡ್ತೇನೆ, ಭಾಗವತರು ಹೇಳಲೇಬೇಕಾದಂತ ಬಾಯ್ತಾಳಗಳನ್ನು ಮಾತ್ರ ಹೇಳ್ತೇನೆ, ಉಳಿದ ಜಾಗಟೆಯಲ್ಲಿ ನುಡಿಸ್ತೇನೆ. ತೋಂಗ ತೋ ತಗತ ದಿನ್ನತೆ
ಹೀಗೆ ಮುಕ್ತಾಯ ಆಗುತ್ತೆ.